ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಮುನಾರ್ ವೈಬ್ಸ್. ಸೊ ಫಸ್ಟ್ ಟೈಮ್ ಮುನಾರ್ ಬಂದಿದ್ದೀವಿ. ಸೊ ಅದರ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಟ್ರೈನಲ್ಲಿ ಬಂದ್ವಿ, ನಾವು 7 ಗಂಟೆಗೆ ರೀಚ್ ಆದ್ವಿ. ಸೊ ಆಮೇಲೆ ಕ್ಯಾಬ್ ಬಂದಿತ್ತು ಪಿಕ್ ಮಾಡೋದಕ್ಕೆ. ಈಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಕೇರಳ ಸ್ಟೈಲ್ ಊಟ ಏನಾದರೂ ತಿನ್ನೋಣ ಅಂತ. ಆದರೆ ಗೈಸ್, ನಂಗೆ ಗೊತ್ತಿಲ್ಲ ಯಾಕೆ ಕೇರಳದಲ್ಲಿ ಆಲ್ಮೋಸ್ಟ್ ಎಷ್ಟು ಟೈಮ್ ಈಗ? 9 ಅಂದರೆ 9:45 9:20 ಒಂದು ಸಿಂಗಲ್ ಅಂಗಡಿ ಕೂಡ ತೆಗ್ದಿಲ್ಲ ಇಲ್ಲಿ. ನಮ್ಮ ಕಡೆ ಎಲ್ಲ ಬೆಳಗಿನ ಜಾವನೇ ತೆಗ್ದಿರ್ತಾರೆ, ಯಾವುದೇ ರೀತಿ ಅಂಗಡಿ ತೆಗ್ದಿಲ್ಲ ನೋಡಿ. ಒಂದನ ತೆಗಿಯೋದು ಬೇಡ, 9 ಗಂಟೆಗೆ ಒಬ್ಬರು ಓಪನ್ ಮಾಡೋಂಗಿಲ್ಲ ಇಲ್ಲಿ. ಬ್ರೇಕ್ಫಾಸ್ಟ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಆ್ಯಕ್ಚುಲಿ ಕೇರಳ ಸ್ಟೈಲ್ ಪುಟ್ಟು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನೇನು ತಿಂತೀಯ? ಇಡ್ಲಿ ವಡೆ ಸಾಂಬಾರು ಅನ್ಬೇಡ, ಮೂರು ಊಟ ಮಾತ್ರನೇ ತಿನ್ನೋದು. ಇಲ್ಲಿಗೆ ಬಂದಾಗ ಈ ಕಲ್ಚರ್ ಫುಡ್ ತಿನ್ನು, ಟ್ರೈ ಮಾಡಿ. ಎಣ್ಣೆ ಹಾಕಿರ್ತಾರೆ, ನನಗೆ ಇಷ್ಟ ಆಗಲ್ಲ. ನಾನಂತೂ ತಿಂತೀನಿ, ನನಗೆ ಇಷ್ಟ. ವಾಂಚು ಸರಿಯಾಗಿ. ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ನಾನಂತೂ ಕೇರಳ ಸ್ಟೈಲ್ ಏನು ಫುಡ್ ಇರುತ್ತೋ ಅದನ್ನೇ ಟ್ರೈ ಮಾಡಬೇಕು ಅಂತ ಪುಟ್ಟು ಆರ್ಡರ್ ಮಾಡಿದ್ದೀನಿ. ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಗೈಸ್. ನಮ್ಮ ಕಡೆ ಮುದ್ದೆ ಹಿಂಗೆ ಹೆಲ್ತಿ ಬ್ರೇಕ್ಫಾಸ್ಟ್, ಆ ಥರ ಪುಟ್ಟು ನನಗಿಷ್ಟ. ಕೇರಳ ಫುಡ್, ಕೇರಳ ಸ್ಟೈಲ್ ಕಲ್ಚರು ಎಲ್ಲ ನಾನು ಹೇಳ್ದಂಗೆ ಸಾಂಬಾರ್ ಚಟ್ನಿ ಇಷ್ಟೇ ಸಾಕು ನನಗೆ. ನಮ್ಮೂರು ಸಕ್ಕತ್ತಾಗೈತೆ, ತಿನ್ನು. ಬಿಸಿ ಬಿಸಿ ನೋಡು, ಬಿಸಿ ಬಿಸಿ ಇಡ್ಲಿ ವಡೆ ಏನು ಸಕ್ಕತ್ತಾಗೈತೆ. ಯಾವ ಸ್ಟೇಟಿಗೆ ಬಂದಿದೆಯೋ ಅದನ್ನ ಟ್ರೈ ಮಾಡು, ನಂಗೆ ಇಷ್ಟ ಆಗಲ್ಲ. ಚೆನ್ನಾಗಿದೆ. ನಾನೇನು ಪುಟ್ಟೆ ತಗೊಂತೀನಿ, ಚೆನ್ನಾಗಿದೆ. 3 ದಿನನೂ ಇದನ್ನೇ ತಿನ್ನೋ. ಇವಾಗ ಇಷ್ಟ ಸಾಕ ನಿಂಗೆ? ಸಾಕು. ಆಯ್ತು, ತಿನ್ನು. ಹೇಗಿದೆ ಪುಟ್ಟು? ಸೂಪರ್ ಆಗೈತೆ. ತಗೊಂತೀಯಾ? ನಾಳೆ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಸ್ಪಾಟ್ ಬಂದು ಏನಿದ್ರ ಹೆಸರು? ಅದೇನೋ ಫಾಲ್ಸ್ ಹೆಸರು ಹೇಳಿದ್ರೆ ಜ್ಞಾಪಕ ಬರ್ತಾ ಇಲ್ಲ. ವಿಡಿಯೋದಲ್ಲಿ ತುಂಬಾ ಸಣ್ಣದಾಗಿ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿ ಇಟ್ಸ್ ಓಕೆ, ನಾಟ್ ಬ್ಯಾಡ್. ಮಳೆ ಒಂದು ಕಂಟಿನ್ಯೂಸ್ ಆಗಿ ವಾರದಿಂದ ಮಳೆ ಬೀಳ್ತಾ ಇದೆ. ಸೊ ಜಾಸ್ತಿ ಬೀಳ್ತಿದೆ ಅನ್ಕೊಂತೀನಿ. ಯೂಶಲಿ ಕಡಿಮೆ, ನಾವು ಫೋಟೋಸ್ ಅಲ್ಲಿ ನೋಡಿದೆಲ್ಲ ಕಡಿಮೆ ಇತ್ತು. ಫೈನ್, ಮಳೆ ಬೀಳ್ತಾ ಇದೆ. ಇಲ್ಲಿ ನೋಡು, ಆ ಫಾಲ್ಸ್ ಅಲ್ಲಿಂದ ಇಲ್ಲಿ ಹೋಗ್ತಾ ಇದೆ. ಮತ್ತೆ ಕ್ಲೈಮೇಟು ತುಂಬಾ ಚೆನ್ನಾಗಿದೆ. ನಾವು ಬಂದಿದ್ದ ರೋಡು ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾವೇ ರೈಡ್ ಮಾಡ್ಕೊಂಡ್ ಬರೋ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್, ಈಗ ಎಲಿಫೆಂಟ್ ಪಾರ್ಕ್ ಬಂದಿದ್ದೀವಿ. ಎಲಿಫೆಂಟ್ ಸಫಾರಿ. ನಾನು ಎಲಿಫೆಂಟ್ ಅಂದ್ರೇ ಪಡೆಯಪ್ಪ ಅನ್ಕೊಂಡೆ. ವಾವ್, ಯಾಕೆ ಇಷ್ಟು ಸಾಧುವಾಗೈತೆ ಇದು. ಡ್ಯಾನ್ಸ್ ಮಾಡಲ್ಲ. ಹಾಯ್, ಹಿಂಗೆಲ್ಲ ಹೋಗ್ಬೋದಾ? ಪಾರ್ಕಿಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ನಿನ್ನ ಶುರು ಮಾಡ್ಕೊಂಬಿಡು. ನನ್ನ ತೋರಿಸು ಅಂತಂದರೆ ಪಾರ್ಕಿಂಗ್ ಸ್ಪೇಸ್ ಐತೆ, ಮರ ಐತೆ, ಮನೆ ಐತೆ, ಮನೆ ಮುಂದೆ ಅಲ್ಲಿ ನೋಡು ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ, ನೀನೇನು Hey, come here. ತುಂಬ ನಿಧಾನ, ಪಾಪ ಕಾಲು ನೋವೇನು. ಕಾಲು ಹೊತ್ತಲ ಹೋಗಿ, ನಿನ್ನ ಕಾಲೇ ಹೊತ್ತಿಲ್ಲ.
ಗೈಸ್ ನಾನಂತೂ ಟ್ರೈನಲ್ಲಿ ಬಂದೆ, ಫಸ್ಟ್ ಟೈಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಿದ್ದೆನೇ ಇಲ್ಲ ನನಗೆ. ಏನು ನಾನೇನು ಬಾರಿ ನಿದ್ದೆ ಮಾಡ್ಬಿಟ್ಟೆ. ಇಲ್ಲ, ಗೊರಕೆ ಹೊಡಿತಾ ಇದ್ದೆ ನೀನು ಕಿವಿ ಹತ್ರ ಮಲ್ಕೊಂಡು. ಹೌದಾ? ಹಾಂ, ಗುರ್ರ್ ಗುರ್ರ್ ಅಂತ. ನನಗಂತೂ ನಿದ್ದೆ ಇಲ್ಲ, ತಲೆ ನೋಟಿದೆ. ಫಸ್ಟು ಹೋಗಿ ಒಂದು 1 ಅವರ್ ನಿದ್ದೆ ಮಾಡಿ, ಪೂಲಿದೆ, ಪೂಲಲ್ಲಿ ಆಟ ಆಡಿಕೊಂಡು ಒಂದಷ್ಟು ಫೋಟೋಸ್ ತಗೊಂಡು, ಇವತ್ತೇನು ಅಷ್ಟೊಂದು ಸೈಟ್ ಸೀಯಿಂಗ್ಸ್ ಇಲ್ಲ, ಮೇ ಬಿ ಟುಮಾರೋ ಚೆನ್ನಾಗಿದೆ. ಫೋಟೋ ಪಾಯಿಂಟ್, ಟೀ ಎಸ್ಟೇಟ್ ಎಲ್ಲ. ನಾಳೆ ಒಳ್ಳೆ ಸೈಟ್ ಸೀಯಿಂಗ್, ಒಳ್ಳೆ ಫೋಟೋಸ್. ಇವತ್ತೋಗಿ ರೀಲ್ಸ್ ಮಾಡೋಣ ರೂಮಲ್ಲಿ. ಗೈಸ್ ನನಗೆ ತುಂಬ ನಿದ್ದೆ ಬರ್ತಿದೆ. ನಾನಂತೂ ಲಿಟ್ರಲಿ ಏನೂ ನೋಡೇ ಇಲ್ಲ ಇವತ್ತು. ಡೇ 1 ಒಂದು 3-4 ಸೈಟ್ ಸೀಯಿಂಗ್ಸ್ ನೋಡಿದ್ವಿ, ಬಟ್ ಇನ್ನೂ ಇದ್ದಾವೆ 4 to 5 ಸೈಟ್ ಸೀಯಿಂಗ್ಸ್ ಇತ್ತು. ನನಗೆ ಫೋಟೋ ಪಾಯಿಂಟ್, ಟೀ ಎಸ್ಟೇಟ್ ಎಲ್ಲ ನೋಡಬೇಕಿತ್ತು, ಬಟ್ ಅದೆಲ್ಲ ನಾಳೆ ಇದೆ. ಎನಿವೇ ನಾನು ಟ್ರೈನಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿರೋದ್ರಿಂದ ನಾನು ಕಂಪ್ಲೀಟ್ಲಿ ನಿದ್ದೆ ಮಾಡಿಲ್ಲ. ನಮ್ಮ ಸೀಟ್ ಪಕ್ಕದಲ್ಲೇ ಕಳ್ತನ ಬೇರೆ ಆಗಿತ್ತು, ಕ್ಯಾಶು. ಸೊ ನಿದ್ದೆನೇ ಬಂದಿಲ್ಲ ನನಗೆ, ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಈಗ ರೂಮಿಗೆ ಬಂದಿದ್ದೀವಿ. ನನಗೆ ಟ್ರಿಪ್ ಹೆಂಗಿದ್ರು ಪರವಾಗಿಲ್ಲ, ಆದರೆ ರೂಮ್ ಪರ್ಟಿಕ್ಯುಲರ್ಲಿ ಚೆನ್ನಾಗಿ ನೋಡಿ ಬುಕ್ ಮಾಡಿದ್ದೀನಿ. ಐ ಹೋಪ್ ರೂಮ್ ವಿಲ್ ಬಿ ಗುಡ್. ರೂಮ್ ಅಂತೂ ಚೆನ್ನಾಗಿಲ್ಲ ಅಂದರೆ ನನಗೆ ಇಡೀ ಟ್ರಿಪ್ಪೆಲ್ಲ ಇರೋಕ್ಕಾಗಲ್ಲ. ಸೊ ನೋಡೋಣ ರೂಮ್ ಹೆಂಗಿದೆ ಅಂತ. ಚೆನ್ನಾಗಿರಲಿ. ಓಕೆ, ನಾಟ್ ಬ್ಯಾಡ್. ಚೆನ್ನಾಗಿದೆ. ನೈಸ್. ವಾ, ಒಳ್ಳೆ ಗಾಳಿ. ಓಕೆ, ಪೂಲ್ ಇಲ್ಲಿದೆ. ಫೈನಲಿ ರೂಮ್ ಚೆನ್ನಾಗಿದೆ ಗೈಸ್. ಮೇಯ್ನಾಗಿ ರೂಮ್ ಅಂತೂ ಅದೆಷ್ಟು ಬೇಡ್ಕೊತೀನೋ ಎಲ್ಲನ ಟ್ರಿಪ್ ಹೋದರೆ ರೂಮ್ ಕ್ಲೀನಾಗಿರಬೇಕು, ನೀಟಾಗಿರ್ಬೇಕು. ನಾನಿನ್ನೂ ವಾಶ್ರೂಮ್ ಚೆಕ್ ಮಾಡಿಲ್ಲ. ಟ್ರೈನಲ್ಲಿ ಇನ್ನೂ ವಾಶ್ರೂಮ್ಗೆ ಹೋಗಲ್ಲ ನಾನು. ಹೋಗಲ್ಲ. ವಾಶ್ರೂಮ್ ಚೆನ್ನಾಗಿರಲಿ ಪ್ಲೀಸ್, ವಾಶ್ರೂಮ್ ಚೆನ್ನಾಗಿರಲಿ. ಓಕೆ, ನಾಟ್ ಬ್ಯಾಡ್, ಗುಡ್, ನೈಸ್. ಟ್ರಿಪ್ ಸಕ್ಸಸ್ಫುಲ್. ಓಕೆ. ಸೈಟ್ ಸೀಯಿಂಗಲ್ಲಿ ನೋಡಿಲ್ಲ ಅಂದ್ರೂ ರೂಮ್ ಚೆನ್ನಾಗಿದ್ರೆ ಸಾಕು. ಏನು ಸೈಟ್ ಸೀಯಿಂಗ್ ನೋಡಿಲ್ಲ, ಬಂದು ರೂಮಲ್ಲಿ ದಬ್ಬಾಕೊತಾ ಇದ್ದೀವಿ. ಒಂದೊಳ್ಳೆ ನ್ಯಾಪ್ ತಗೊಂಡು ಪೂಲಲ್ಲಿ ಆಟ ಆಡಿಕೊಂಡು and then we can have the sightseeing. Actually ಮಿಸ್ಟಿಲ್ಲ ಇವತ್ತು, ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಸನ್ಸೆಟ್ ಇಲ್ಲೇ ಆದರೆ ಇನ್ನೂ ಮಸ್ತಾಗಿರುತ್ತೆ. ಸನ್ಸೆಟ್ ಇಲ್ಲಿ ಈ ಕಡೆಗೆ ಆಗುತ್ತೆ, ಯಾವ ಕಡೆಗೆ ಆಗುತ್ತೆ, ಯಾವುದೋ ಒಂದು ಕಡೆ ನಮಗೆ ಕಾಣಿಸಿದ್ರೆ ಸಾಕು ಇಲ್ಲಿಂದ. ಹಾಂ, ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ವೆಜಿಟೇಬಲ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಒಳ್ಳೆ ವ್ಯೂ. ನನ್ನ ಗಂಡ ನನಗೆ ಪ್ಲೇಟ್ ಒರೆಸಿ ಕೊಡ್ತಿದ್ದಾರೆ. ಸ್ಯಾಲ್ರಿ ಅದೆಲ್ಲ ಇದು. ಫೋನ್ ಬಿತ್ತಾ ಗೈಸ್? ವೀಡಿಯೋಸ್ ಮಾಡ್ತಾಯಿದ್ವಿ, ಫೋನ್ ಬಿದ್ದೋಯ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಬಿತ್ತು. ವಾಟರ್ ಪ್ರೂಫ್ ಆಗಿರೋದ್ರಿಂದ ಲೈಕ್ ನಮ್ಮ ಪುಣ್ಯಕ್ಕೆ ಏನೂ ಆಗಿಲ್ಲ ಫೋನ್ಗೆ. ಮೋಡ ಮಸ್ತಾಯ್ತು ಬಾ. ಎಂಥ ವ್ಯೂ ಹಿಡಿತಾ ಇದ್ದೀನಿ. ಏನು ಮಾಡ್ತಿದ್ಯಾ ನೀನು?
ಎಂಟು ವ್ಯೂ ಹಿಡಿತಾ ಇದ್ದೀನಿ. ಫಸ್ಟ್ ಐ ಶೋ ಮೈ ರೂಮ್. ಎಂಟ್ರಿ ಆಗ್ತಿದ್ದ ವಾಶ್ರೂಮ್. ನನಗೆ ಎಲ್ಲೋದ್ರೂ ವಾಶ್ರೂಮ್ ಆ್ಯಂಡ್ ರೂಮ್ ತುಂಬ ಕ್ಲೀನಾಗಿರಬೇಕು, ಆವಾಗಲೇ ನನ್ನ ಟ್ರಿಪ್ ಕಂಪ್ಲೀಟ್ ಆದಂಗೆ. ಸೊ ದಿಸ್ ಇಸ್ ಅ ವಾಶ್ರೂಮ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ತುಂಬ ಕ್ಯೂಟಾಗಿದೆ, ನಾನು ಕ್ಯೂಟಾಗಿದ್ದೀನಿ. ಆ್ಯಂಡ್ ದೆನ್ ಕಬೋರ್ಡ್ಸ್ ಇದೆ ಫಾರ್ ಕೀಪಿಂಗ್ ದ ಕ್ಲಾತ್ಸ್ ಎವ್ರಿಥಿಂಗ್, ಲಗೇಜ್ ಎಲ್ಲ. ಸೊ ದೆನ್ ಫುಲ್ ಮೆಸ್ಟ್ ಆಗಿದೆ ರೂಮ್. ಆಲ್ರೆಡಿ ಫುಲ್ ಮೆಸ್ ಮಾಡಿದ್ದೀವಿ, ಟ್ರೈಪಾಡ್ ತಂದಿದ್ದೀವಿ ರೀಲ್ಸ್ ಮಾಡೋದಕ್ಕೆಲ್ಲ. ಆ್ಯಂಡ್ ಸ್ಮಾರ್ಟ್ ಟಿ ವಿ. ಪ್ಲೇಸ್ ಇಷ್ಟ ಆಯಿತು, ಮುನ್ನಾರ್ ಇಷ್ಟ ಆಯಿತು ನನಗೆ. ಟೋಟಲಿ ಈ ಒಂದು ಟ್ರಿಪ್ಪೇ ಇಷ್ಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡು ಇಷ್ಟ. ಹಾಯ್ ಹಾಯ್ ಹಾಯ್. ಓಕೆ, ಸೊ ಡಿನ್ನರ್ ನೋಡೋಣ. ಸೊ ಡಿನ್ನರ್, ದಿಸ್ ಇಸ್ ದ ಡಿನ್ನರ್. ಕೋಕೋನಟ್ ರೈಸ್ ಆ್ಯಂಡ್ ಒನ್ ಮೋರ್ ಕೋಕೋನಟ್ ರೈಸ್ ಆ್ಯಂಡ್ what is this? ಚಿಕನ್ ಮಸಾಲ. Chicken masala, nice smell. And then salad. ಈ ವ್ಯೂ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ವಿಚಾರ ಅಂದರೆ, ನಿನ್ನೆ ಬಂದಾಗಿಂದ ನಾನು ಈ ಕಡೆಯಿಂದ ಒಂದು ಸೌಂಡ್ ಬರ್ತಾನೆ ಇದೆ, ಲೈಕ್ ಮನುಷ್ಯರು ವಿಸಿಲ್ ಹೊಡಿಯೋ ಥರ, ಹ್ಯೂಮನ್ಸ್ ವಿಸಿಲ್ ಹೊಡಿಯೋ ಥರನೇ ಸೌಂಡ್ ಬರ್ತಿದೆ. ಕೇಳಿದ್ದಕ್ಕೆ ಅದು ಯಾವುದೋ ಬರ್ಡ್ ಅಂತ ಹೇಳಿದ್ರು. ಸೇಮ್ ಯಾರೋ ಮನುಷ್ಯರು ವಿಸಿಲ್ ಹೊಡ್ಕೊಂಡು ಹಮ್ಮಿಂಗ್ ಮಾಡ್ತಾ ಇರೋ ಥರನೇ ಇದೆ, ಸೇಮ್ ಹಂಗೆ ಇದೆ. ಸೊ ದಿಸ್ ಇಸ್ ದ ಔಟ್ಫಿಟ್ ಇವತ್ತು ನಾನು ಹಾಕೊತಾ ಇರೋದು. ಡೇ 2. ಈ ಫ್ರಾಕ್. ಪಕ್ಷಿ ಸೌಂಡ್ ಅಂತೂ ನನಗೆ ಕೇಳಿಸ್ತಾನೆ ಐತೆ. ಅದು ಹಂಗೆ ನಾನು ನಿಂಗೆ ನಿನ್ನೆ ಕೂಡ ಹೇಳಿದೆ, ಜಾಗನೆಲ್ಲ ಫುಲ್ ಡೆಕೋರೇಟ್ ಮಾಡುತ್ತೆ. ವಿಸಿಲ್ ಹೊಡಿಯೋ ಥರನೇ ಐತಲ್ಲ. ಡೆಕೋರೇಟ್ ಮಾಡಿ ಫೀಮೇಲ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ವಿಸಿಲ್ ಸೌಂಡ್ ಕೊಡೋದು. ಅದು ವಿಸಿಲ್ ಸೌಂಡು ಅದು ಕೂಗೋದೆ ಹೆಂಗೆ, ಹಿಂಗೂ ಐತಾ? ಹ್ಞೂ, ಹಂಗೆ ಹಂಗೆ ಕೊಡೋದು. ಹಿಂಗೂ ಆ ಐತಾ? ಪಕ್ಷಿದ ಫೋಟೋ ಕಳಿಸ್ತೀನಿ ನೋಡಿ. ನೋಡು, ಡೆಕೋರೇಟ್ ಮಾಡಿ ವಿಸಿಲ್ ಹೊಡೆದು ಅವ್ರ ಹುಡುಗಿನ ಕಡಿತೈತೆ. ನೀನು ಯಾವಾಗ ನಂಗೆ ವಿಸಿಲ್ ಹೊಡೆದಿದ್ಯಾ? ಕಾಲೇಜ್ ಹೊಡೆದಿದ್ದೆಲ್ಲ ಇವಾಗಿಲ್ಲ ಮದುವೆಗೆ. ಅದು ಕಣ್ಣು ನೋಡ್ದಿದ್ದು. ನನ್ನ ವಿಸಿಲ್ ಎಲ್ಲ ಒಂದೇ. ನಮ್ಮ ಡ್ರೈವರ್ ಕಾಯ್ತಾ ಇದ್ದಾರೆ. ಟಿಫನ್ ಕಲ್ಚರ್ ವಾಟ್ ಯು ಹ್ಯಾಡ್? ಪುಟ್ಟೆ ಪೂರಿ ಮಸಾಲ. ನಾನು ಪೂರಿ ಉಪ್ಮಾ ಸೇಮ್. ಸೊ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಸ್ಪಾಟ್ ಬಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಆಗಿತ್ತು. ನಮ್ಮ ಅತ್ತೆಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅವರಿಗೋಸ್ಕರ ಮ್ಯಾಂಗೋ ಚಾಕ್ಲೇಟ್ಸ್ ಆ್ಯಂಡ್ ಹೇಝಲ್ನಟ್ ಚಾಕ್ಲೇಟ್ಸ್. ರೋಸ್ಟೆಡ್ ಹೇಝಲ್ನಟ್ ಚಾಕ್ಲೇಟ್. ಎಸ್. ಸೊ ಫಸ್ಟ್ ನಮ್ಮ ಅತ್ತೆಗೋಸ್ಕರ ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಪಾಟ್ ಯಾವುದು? ಇನ್ಸೈಡ್ ದ ಗಾರ್ಡನ್. ಎಸ್, ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಪಾಟ್ ಆ್ಯಂಡ್ ಅಲ್ಲಿ ಹೋಗಿ ಅಲ್ಲಿನ ವ್ಯೂ ತೋರಿಸ್ತೀವಿ ಆ್ಯಂಡ್ ಸಮ್ ಫೋಟೋಸ್ ತಗೊಳ್ಳೋಣ. ಆಚೆ ಬಂದ್ರೇನೆ ಏನೋ ಒಂದು